ಮಿಥುನ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಮಿಥುನ ರಾಶಿಯವರ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯದಲ್ಲಿ 5 ಶುಭ ವಿಚಾರಗಳ ವಿಡಿಯೋಗೆ ಆತ್ಮೀಯವಾದಂತಹ ಸ್ವಾಗತ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡ್ಕೊಂಡಿಲ್ವಾ? ದಯವಿಟ್ಟು ಫಾಲೋ ಮಾಡಿಕೊಂಡು, ಅಂದರೆ ಮಾಡೋದಿಲ್ಲ ಅಂದರೆ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ? ದಯವಿಟ್ಟು ಕೆಳಗೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿ ತಿಂಗಳು ಪ್ರತಿ ರಾಶಿಯವ್ರಿಗೂ ಒಂದಿಷ್ಟು ಶುಭ ಒಂದಿಷ್ಟು ಎಚ್ಚರಿಕೆ ಇರುತ್ತದೆ, ಎರಡನ್ನೂ ಸಪ್ರೇಟ್ ಮಾಡ್ತೀವಿ. ಮಿಥುನ ರಾಶಿಯವರಿಗೂ ಸೆಪ್ಟೆಂಬರ್ ತಿಂಗಳ ಎಚ್ಚರಿಕೆಗಳ ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ. ನೋಡಿಲ್ಲ ಅಂದರೆ ದಯವಿಟ್ಟು ವಿಡಿಯೋ ಡಿಸ್ಕ್ರಿಪ್ಷನಲ್ಲೋ ಅಥವಾ ವಿಡಿಯೋ ಸೆಕ್ಷನಲ್ಲೋ ಇರುತ್ತೆ, ದಯವಿಟ್ಟು ನೋಡಿ ವಿಡಿಯೋನ. ಪ್ರತಿಯೊಬ್ಬ ಮಿಥುನ ರಾಶಿಯವರಿಗೆ ವಿಡಿಯೋ ರೀಚ್ ಆಗೋ ಥರ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಮೊದಲನೆಯ ಶುಭ ವಿಚಾರ ಮಿಥುನ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ನಿಮ್ಮ ಚಿಂತನೆಗಳಿಗೆ ತುಂಬ ಒಳ್ಳೊಳ್ಳೆ ಐಡಿಯಾ ಇದೆ ಗುರುಗಳೇ. ಸರಿಯಾದ ಇನ್ವೆಸ್ಟರ್ ಸಿಕ್ಕಿದ್ರೆ ಅದ್ಭುತವಾಗಿ ಬಿಸ್ನೆಸ್ ಮಾಡ್ಬೋದು. ಇನ್ವೆಸ್ಟರ್ ಸಿಗ್ತಾ ಇಲ್ಲ, ತುಂಬ ಒಳ್ಳೆ ಐಡಿಯಾ ಇದೆ, ದುಡ್ಡು ಹಾಕೋರು ಬೇಕು ಅಂತ. ಮಿಥುನ ರಾಶಿಯವರ ನಿಮ್ಮ ಐಡಿಯಾಗಳಿಗೆ, ನಿಮ್ಮ ಆಲೋಚನೆಗಳಿಗೆ ಸಹಾಯ ಮಾಡ್ತಕ್ಕಂಥ, ಇನ್ವೆಸ್ಟ್ ಮಾಡ್ತಕ್ಕಂಥ, ಹೂಡಿಕೆ ಮಾಡ್ತಕ್ಕಂಥ, ನಿಮ್ಮನ್ನು ಬೆನ್ನು ತಟ್ಟಿ ಬನ್ನಿ ನಾನಿದ್ದೀನಿ ಬಾ, ಇದು ಸೂಪರಾಗಿದೆ ಬಾ 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 ಅಂಥೇಳಿ ನಿಮ್ಮನ್ನ ಜೊತೆಗೆ ಕೊಂಡೊಯ್ತಕ್ಕಂತಹ ಜನ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಸಿಗ್ತಾರೆ. ಖಂಡಿತವಾಗಿ ನಿಮ್ಮ ಒಂದು ಕನಸು ನನಸು ಮಾಡುವತ್ತ ಮೊದಲನೇ ಹೆಜ್ಜೆ ಇಡಬಹುದು ಅಂತ ಅನಿಸುತ್ತೆ. ತೀರಾ ಸೂಕ್ಷ್ಮವಾಗಿ ವೈಯಕ್ತಿಕ ಜಾತಕ ನೋಡಿದ್ರೆ ತುಂಬ ಡೀಟೇಲ್ಡಾಗಿ ತಿಳ್ಕೋಬಹುದು. ಬಟ್ ಗೋಚಾರ ಫಲ ರೀತ್ಯ ಸೆಪ್ಟೆಂಬರ್ ತಿಂಗಳಲ್ಲಿ ಮಿಥುನ ರಾಶಿಯವರ ಕನಸುಗಳಿಗೆ ನನಸಾಗಲಿಕ್ಕೆ ನಿಮಗೆ ಇದಕ್ಕೆ ನೀರೆರೆಯಲು ಅಥವಾ ನಿಮಗೇನು ಇನ್ವೆಸ್ಟರ್ಸ್ ಬೇಕಾ, ಏನು ಬೇಕು, ಖಂಡಿತವಾಗಿ ಸಿಗ್ತಾರೆ. ಸಹಾಯಕರು ಬೇಕಾ, ಖಂಡಿತವಾಗಿ ಸಿಗ್ತಾರೆ. ಮಾರ್ಗದರ್ಶಕರು ಬೇಕಾ, ಖಂಡಿತವಾಗಿ ಸಿಗ್ತಾರೆ. ಒಳ್ಳೆಯದಾಗ್ತದೆ. ಎರಡನೇ ಶುಭ ವಿಚಾರ ಮಿಥುನ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಒಂದು ಒಳ್ಳೆಯ ಹೆಸರು ನಿಮಗೆ ಸಿಗುತ್ತೆ. ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಇನ್ಫ್ಲೂಯೆನ್ಸರ್ಸ್ ಅಂತ ಕರೀತಾರೆ. ಅಂದರೆ ಅವ್ರನ್ನ ನೋಡಿ ಸುಮಾರು ಜನ ಅವ್ರನ್ನ ಫಾಲೋ ಮಾಡ್ತಾ ಇರ್ತಾರೆ. ಸೊ ಆ ಥರ ನಿಮಗೊಂದು ಒಳ್ಳೆ ಹೆಸರು ಸಿಗುತ್ತೆ. ನೀವು ವಿದ್ಯಾರ್ಥಿ ಆಗಿದ್ದರೆ, ಶಾಲಾ ಕಾಲೇಜುಗಳಲ್ಲಿದ್ದರೆ, ಮೇಸ್ಟ್ರು ಅಥವಾ ಟೀಚರ್ ಏನಿದ್ದಾರೆ ನಿಮ್ಗೆ ಹೇಳ್ತಾರೆ, ನೋಡಿ ಇವ್ರು ನೋಡ್ಕೊಳ್ಳಿ, ನೋಡಿ ಎಷ್ಟು ವೆರಿ ಗುಡ್ ಗರ್ಲ್, ವೆರಿ ಗುಡ್ ಬಾಯ್, ಇವ್ರು ನೋಡಿ ನೀವೆಲ್ಲ ಕಲೀರಿ ಅಂತ. ನಿಮ್ಮ ಇನ್ಫ್ಲೂಯೆನ್ಸ್ ಎಲ್ಲರ ಮೇಲೆ ಬೀಳುತ್ತೆ. ಆ ಥರದ ವ್ಯಕ್ತಿ, ಪ್ರಮುಖವಾದ ವ್ಯಕ್ತಿ ಆಗಿಬಿಡ್ತೀರಿ. ನಿಮ್ಮ ಮಾತುಗಳು ಎಲ್ಲರನ್ನೂ ಮಂತ್ರಮುಗ್ಧರನ್ನು ಹಾಕ್ಸ್ಬಿಡುತ್ತೆ. ನೀವು ಜಾಬ್ ಮಾಡ್ತಾಯಿದ್ದೀರಾ, ಅಲ್ಲೂ ಅಷ್ಟೇ ತುಂಬ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಆಗಿಬಿಡ್ತೀರ. ನೀವು ಯಾರ ಮೇಲೆ ಬೇಕಾದ್ರೂ ಪ್ರಭಾವ ಬೀರ್ಬಿಡ್ತೀರ. ಅಷ್ಟು ಚೆನ್ನಾಗಿ ಮಾತಾಡ್ತೀರ, ಎಲ್ಲರನ್ನೂ ನಿಮ್ಮ ಹತೋಟಿಗೆ ಎಳ್ಕೊಬಿಡ್ತೀರ. ನೀವು ಹೇಳ್ದಂಗೆ ಕೇಳ್ಬೇಕೆಲ್ಲ, ಕೋತಿ ಕುಣ್ದಂಗೆ ಕುಣಿಸ್ಬಿಡ್ತೀರ ಎಲ್ಲರನ್ನೂ. ಅಷ್ಟು ಚೆನ್ನಾಗಿ ನಿಮ್ಮ ಕಡೆ ಅಟ್ರ್ಯಾಕ್ಟ್ ಆಗಿಬಿಡ್ತಾರೆ ಎಲ್ಲರೂ ಸಹ. ಹಿಂಗೆ ಏನು ಎತ್ತ ಅಂತ ಹೇಳೋಕ್ಕಾಗ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಇದು ಮಾಡ್ತೀರ. ದೃಷ್ಟಿ ಆಗಿಬಿಡುತ್ತೆ. ಎಲ್ಲರೂ ನಿಮ್ಮ ಕಡೆ ಅಟ್ರ್ಯಾಕ್ಟ್ ಆದಾಗ ನೋಡೋಕೆ ದೃಷ್ಟಿ ಆಗೇ ಆಗುತ್ತೆ. ದೃಷ್ಟಿ ತೆಗೆಸ್ಕೊಳ್ಳಿ, ಖಂಡಿತ ದೃಷ್ಟಿ ತೆಗೆಸ್ಕೊಳ್ಳೇಬೇಕು ಸೆಪ್ಟೆಂಬರ್ ತಿಂಗಳಲ್ಲಿ. ಇಲ್ಲ ನಾವೇ ಕುದೃಷ್ಟಿ ಪರಿಹಾರ ಹೋಮವನ್ನು, ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮವನ್ನೆಲ್ಲ ಮಾಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಡ್ಬೋದು. ಕರುಂಗಾಲಿ ಬ್ರೇಸ್ಲೆಟ್ ಜೊತೆಗೆ ತಾಯ್ತಾ ಎಲ್ಲ ಕೊಡ್ತಾ ಇದ್ದೇವೆ. ಸೊ ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ಹೇಳ್ತೀನಿ ಅದ್ರ ಬಗ್ಗೆ ಎಲ್ಲ ಖಂಡಿತವಾಗಿ ಹೇಳ್ತೇನೆ. ಮೂರನೇ ಶುಭ ವಿಚಾರ ಮಿಥುನ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಹೊಸತನ್ನು ಬಹಳ ಚೆನ್ನಾಗಿ ಕಲಿತೀರಿ ಅಂತ, ಅಥವಾ ಬಹಳ ಜನ ಕಲಿಸ್ತಾರೆ ಅಂತ ಅನ್ಕೊಳ್ಳೋಣ, ಹಂಗೆ ಬೇಕಾರಾಗಿರ್ಬೋದು. ಶತ್ರುಗಳು ಬುದ್ಧಿ ಕಲಿಸ್ತಾರೆ ನಿಮಗೆ. ನೀವೇನೇ ಮುಂದೆ ಇನ್ನು ಈ ಥರ ತಪ್ಪುಗಳು ಮಾಡಬಾರ್ದು, ಇನ್ನು ಯಾರನ್ನೂ ನಂಬಾರ್ದು ನೀವು. ಆ ಥರ ಬುದ್ಧಿ ಅಂದರೆ ಕೆಡಕಾದರೂ ಕೂಡ ಒಳ್ಳೆಯದೇ ಆಗುತ್ತೆ. ಅದರಿಂದ ಒಂದು ಪಾಠ ಕಲಿತೆ ನಾನು ಅಂತ, ನಷ್ಟದಿಂದಾಗಿ ಒಂದು ಪಾಠ ಕಲಿತೆ ನಾನು ಅಂತ, ಹಂಗೂ ಆಗ್ಬೋದು. ಅದಲ್ಲದೆ ಒಳ್ಳೊಳ್ಳೆ ವಿದ್ಯೆಗಳನ್ನು ಕಲೀಲಿಕ್ಕೆ ತುಂಬ ಅವಕಾಶಗಳಿದೆ. ನೀವು ಹಾಡು ಹೇಳೋದು ಕಲಿತೀರಾ, ನೃತ್ಯವನ್ನು ಕಲಿತೀರಾ, ಸಂಗೀತವನ್ನು ಕಲಿತೀರಾ, ಏನು ಕಲಿತೀರಾ, ಏನು ಕಲಿಬೇಕು ಅಂತ ಆಸಕ್ತಿ ಇದೆ ಹೇಳಿ, ನೀವು ಪ್ರಯತ್ನ ಮಾಡಿದ್ರೆ ನೀವು ಕಲಿತು ಬಿಡ್ತೀರಾ. ಸಾಹಿತ್ಯಾಸಕ್ತಿ ಜಾಸ್ತಿ ಇದ್ದರೆ ಮಾತ್ರ ತುಂಬ ಒಳ್ಳೆಯ ಸಾಹಿತ್ಯಾಸಕ್ತಿ ಜಾಸ್ತಿ ಇರುವ ಮಿಥುನ ರಾಶಿಯವರಿಗೆ ಒಳ್ಳೆಯ ಮಾಸ ಅಂತ ಹೇಳ್ಬೋದು. ಕಲಿಯುವ ಆಸಕ್ತಿ ಇರುವ ಯಾವುದೇ ವಯಸ್ಸಿನ ಮಿಥುನ ರಾಶಿಯವರಿಗೆ ತುಂಬ ಒಳ್ಳೆಯ ಸಮಯ ಅಂತ ಹೇಳಬಹುದು. ಅಥವಾ ಯಾರ್ಯಾರನ್ನೂ ನಂಬಿ ಮೋಸ ಹೋಗ್ತಕ್ಕಂಥ ಮಿಥುನ ರಾಶಿಯವರಿಗೂ ತುಂಬ ಒಳ್ಳೆಯ ಸಮಯ. ಯಾಕಂದರೆ ಬುದ್ಧಿ ಕಲಿತೀರಿ, ಇನ್ಮೇಲೆ ಆ ಥರ ತಪ್ಪು ಮಾಡಬಾರ್ದು, ಆ ಥರ ಬುದ್ಧಿ ಕಲಿತೀರಿ ಅಂತ. ಖಂಡಿತವಾಗಿ ಒಳ್ಳೆಯ ಮಾಸ. ಕಲಿಯುವವರಿಗೆ ತುಂಬ ಒಳ್ಳೆಯ ಮಾಸ, ವಿದ್ಯಾರ್ಥಿಗಳಿಗೆ ತುಂಬ ಒಳ್ಳೆಯ ಮಾಸ. ಮಾತು ಪ್ರಧಾನವಾಗಿ ಉಳ್ಳಂತಹ ವ್ಯಕ್ತಿ ಅಂದರೆ, ನೀವು ರಿಯಲ್ ಎಸ್ಟೇಟ್ ಮಾಡೋರು ತುಂಬ ಮಾತಾಡಬೇಕು, ಲಾಯರ್ಸ್ ತುಂಬ ಮಾತಾಡಬೇಕು, ಟೀಚರ್ಸ್ ಪಾಠ ಮಾಡೋರು ತುಂಬ ಮಾತಾಡಬೇಕು, ಲೆಕ್ಚರರ್ ಕೊಡೋರು ತುಂಬ ಮಾತಾಡಬೇಕು. ಮಾತು ಪ್ರಧಾನವಾಗಿ ಉಳ್ಳಂತಹ ಯಾವುದೇ ವೃತ್ತಿಯನ್ನು ನೀವು ಮಾಡ್ತಾ ಇದ್ದೀರಾ ಅಂತ ಆದರೆ ನಿಮಗೆ ತುಂಬ ಚೆನ್ನಾಗಿದೆ ಈ ಒಂದು ಮಿಥುನ ರಾಶಿಯವರಿಗೆ. ನೀವು ಪೊಲಿಟಿಷಿಯನ್ ಆದರೆ ನೀವು ಮಾತಾಡಬೇಕು. ಸೊ ಮಾತು ಪ್ರಧಾನವಾಗಿ ಉಳ್ಳಂಥವ್ರು ಎಲ್ಲರಿಗೂ ಸಹ
ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಸ್ವಲ್ಪ ಏನೋ ತೊಂದರೆ ಕೊಡೋರು ಇರ್ತಾರೆ, ಅವರು ನಾನು ಹೇಳಿದ್ನಲ್ಲ ಈ ಬುದ್ಧಿ ಕಲಿತೆ ಅಂತ ಹೇಳಿ, ನಷ್ಟ ಜಾಸ್ತಿ ಆಗಬಾರ್ದು, ಆಸ್ತಿ ನಷ್ಟದಿಂದ ಬುದ್ಧಿ ಕಲಿಯೋದು ಸ್ವಲ್ಪ ನಷ್ಟದಿಂದ ಬುದ್ಧಿ ಕಲಿಯೋದಂಗೆ ಆಗಬೇಕು. ಕೊರಳಲ್ಲಿ ಹೋಗೋದು ಬೆರಳಲ್ಲಿ ಹೋಯಿತು ಅಂತ. ಒಳ್ಳೆ ಅಷ್ಟದಿಗ್ಬಂಧನ ಆಗಬೇಕು ನಿಮಗೆ. ಅಷ್ಟದಿಗ್ಬಂಧನ ಮಹಾ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೀವಿ ನಾವು. ಈ ಒಂದು ಕರುಂಗಾಲಿ ಬ್ರಾಸ್ಲೆಟ್ ಅದರಲ್ಲೇ ಎನರ್ಜೈಸ್ ಆಗುತ್ತೆ, ತಾಯಿತ ಸಹಿತ ಇರುತ್ತೆ ಅದಕ್ಕೆ. ಸೊ ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ಅದ್ರ ಬಗ್ಗೆ ಹೇಳ್ತೇನೆ ನಿಮಗೆ. 4ನೆಯ ಶುಭ ವಿಚಾರ ಮಿಥುನ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಸೆಪ್ಟೆಂಬರ್ನಲ್ಲಿ ಕುಜಗ್ರಹ ನಿಮಗೆ ಪಂಚಮಕ್ಕೆ ಹೋಗ್ತಾನೆ ಸೆಪ್ಟೆಂಬರ್ 3ನೇ ವಾರದ ಆಚೆಗೆ. ಸೊ ಸೆಪ್ಟೆಂಬರ್ 3 ಹಾಗೂ 4ನೇ ವಾರಗಳಲ್ಲಿ ನಿಮಗೆ ಯಾವುದೇ ಒಂದು ದೊಡ್ಡ ದೊಡ್ಡ ಕೆಲಸ ಕಾರ್ಯಗಳಿಗೆ ಲೋನ್ ಬೇಕು, ಸೈಟ್ ತೊಗೋಬೇಕು, ಲೋನ್ ಬೇಕು, ಗುರುಳೆ ಸಿಗುತ್ತೆ. ಸಾಲ ತೀರಿಸಬೇಕು ಆಗುತ್ತೆ, ಸಾಲ ಮಾಡಬೇಕು ಸಿಗುತ್ತೆ. ಸೊ ಸಾಲ ಕೊಡಬೇಕು, ಕೊಟ್ಬಿಡ್ತೀರಾ ಯಾರ ಮಾತ್ರ ಕೇಳಿದ್ರು ಸಹ ಅದ್ರ ಬಗ್ಗೆನೇ ಎಚ್ಚರಿಕೆಯಿಂದಿರಬೇಕು. ವಾಪಸ್ ಕೊಡಲಿಲ್ಲ ಅಂದರೆ ಕಷ್ಟ ಆಗ್ಬಿಡುತ್ತೆ. ದಾನ ಅಂತ ಕೊಟ್ಬಿಡಿ, ಸಾಲ ಅಂತ ಕೊಟ್ಬಿಡಿ ಅಂತ ಹೇಳ್ತಾ ಇರ್ತೀನಿ ಎಲ್ಲರಿಗೂ. ಭೂಮಿ ಸಂಬಂಧಿತವಾದಂತಹ ವಿಚಾರಗಳು, ಸಾಲ ಅಷ್ಟೇ ಅಲ್ಲ, ಭೂಮಿ ಖರೀದಿ, ಭೂಮಿ ಮಾರಾಟದ ವಿಚಾರಗಳಲ್ಲೂ ಅನುಕೂಲ ಆಗುತ್ತೆ. ರಕ್ತ ಸಂಬಂಧಿತವಾದಂತಹ ಕಾಯಿಲೆಗಳಿದ್ದರೂ ಪರಿಹಾರ ಆಗುತ್ತೆ. 3ನೇ ವಾರ 4ನೇ ವಾರ ಆಗಬೇಕು. ಸ್ತ್ರೀಯರಿಗೆ ವಿಶೇಷವಾಗಿ 4ನೇ ವಾರದ ನಂತರನೇ, 3ನೇ ವಾರದ ನಂತರನೇ ಒಂದು ಸ್ವಲ್ಪ ಕಂಟ್ರೋಲಿಗೆ ಬಂದ್ಬಿಡುತ್ತೆ ಆರೋಗ್ಯ ಎಲ್ಲ. ನಾವು ಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೀವಿ, ವಿಶೇಷ ಪ್ರಸಾದ ಕೊಡ್ತಾ ಇದ್ದೀವಿ. ನೀವು ಕೂಡ ಮೃತ್ಯುಂಜಯ ಮಂತ್ರ ಓಂ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ನಮೋ ನಮಃ ತೇ ನಮಃ ಒಂದು 28 ಸಲ ಪ್ರತಿದಿನ ನೀವು ಇದನ್ನು ಜಪ ಮಾಡ್ಕೋಬೋದು. ಖಂಡಿತವಾಗಿ ಅನುಕೂಲ ಆಗುತ್ತೆ ಆರೋಗ್ಯದ ವಿಚಾರದಲ್ಲಿ. ಇಲ್ಲ ನಾವು ಅದೇ ವಿಶೇಷವಾಗಿ ಮೃತ್ಯುಂಜಯ ಮಂತ್ರ, ಇನ್ನೂ ವಿಶೇಷವಾದ ವೇದಯುಕ್ತ ಮೃತ್ಯುಂಜಯ ಮಂತ್ರಗಳಿಂದೆಲ್ಲ ನಾವು ಮೃತ್ಯುಂಜಯ ಹೋಮವನ್ನು ಮಾಡಿ ಕೊಡ್ತೇವೆ, ಅದನ್ನು ಕೂಡ ನೀವು ಹೆಸರು ಕೊಟ್ಕೋಬೋದು. ಸೊ ಓವರಲ್ ಆಗಿ ನೋಡಿದಾಗ ತುಂಬ ಅನುಕೂಲತೆಗಳು ಇದರಿಂದ 3 ಹಾಗೂ 4ನೇ ವಾರದಲ್ಲಿದೆ. ಬ್ಲಡ್ ಪ್ರೆಷರ್ ಇದೆ, ಲೋ ಬಿ ಪಿ, ಐ ಬಿ ಪಿ ಇದೆ, ಪೀರಿಯಡ್ಸ್ ಪ್ರಾಬ್ಲಮ್ ಇದೆ ಲೇಡೀಸ್ಗಾದರೆ, ಆ ಥರ ಏನೇ ಇದ್ದರೂ ಕೂಡ ಕಂಟ್ರೋಲಿಗೆ ಬಂದುಬಿಡುತ್ತೆ. ಖಂಡಿತವಾಗಿ ಅನುಕೂಲ ಆಗುತ್ತೆ. ಕುಜಬಲ 3 ಹಾಗೂ 4ನೇ ವಾರ ಕುಜಬಲ ಮಿಥುನ ರಾಶಿಯವರಿಗೆ ಅಂತ. ಒಳ್ಳೆಯದಾಗಲಿ. 5ನೇ ಶುಭ ವಿಚಾರ ಮಿಥುನ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಬುದ್ಧಿವಂತಿಕೆ ತುಂಬ ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಶುರುವಾಗುತ್ತೆ. ಬುಧಾದಿತ್ಯ ಯೋಗ ಅಂತ ವಿದ್ಯಾರ್ಥಿಗಳಿಗಂತೂ ಸೂಪರ್ ಡೂಪರೇ. ಬಟ್ ಈ ಬುದ್ಧಿವಂತಿಕೆ ನಿಮ್ಮ ಒಂದು ದೊಡ್ಡ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಡುತ್ತೆ. ಅಂದರೆ ಮುಂದಾಗಬಹುದಾದ ಸಮಸ್ಯೆಯನ್ನು ಮೊದಲೇ ಊಹಿಸ್ಕೊಂಡ್ಬಿಡ್ತೀರಾ. ನಿಮಗೇನೋ ತೊಂದರೆ ಕೊಡಬೇಕು ಅಂತ ನಾಟಕ ಮಾಡ್ಕೊಂಡು ಕೆಲವರು ನಿಮ್ಮ ಹತ್ರ ಬರ್ತಾರೆ, ಬಟ್ ನೀವು ಕಂಡುಹಿಡಿದ್ಬಿಡ್ತೀರಾ ಅವ್ರನ್ನ. ಓಹೋ, ಇವ್ರು ನಮ್ಮ ವಿರುದ್ಧ ಹೆಣಿತಾ ಇದ್ದಾರೆ ಬಲೆನಾ, ಇಲ್ಲಿ ನಾನು ಸಿಗಾಕೊಂಡೆ ಅಂದರೆ ಸರಿಯಾಗಿ ಸಿಗಾಕೊಂಡ್ಬಿಡ್ತೀನಿ ಅಂತ ಫೋನ್ ಮಾಡಿ ನಿಮಗೆ ಏನೋ ಆನ್ಲೈನಲ್ಲಿ OTP ಪ್ರಾಬ್ಲಮ್ಗಳು ಮಾಡೋಕ್ಕೆ ಹೋಗ್ತಾರೆ, ಸಿಗಾಕೊಂಡ್ಬಿಡ್ತಾರೆ, ನೀವು ತಪ್ಪಿಸ್ಕೊಂಡ್ಬಿಡ್ತೀರಾ. ಇವರೆಲ್ಲ ಫ್ರಾಡ್ಗಳು ಅಂತ ಗೊತ್ತಾಗ್ಬಿಡುತ್ತೆ. ನಿಮ್ಮ ಜೊತೆಗಿದ್ದವರೇ ಏನೇನೋ ಮೋಸ ಮಾಡೋಕ್ಕೆ ಹೋಗ್ತಾರೆ, ನಿಮಗೆ ಅವ್ರು ಸಿಗಾಕೊಂಡ್ಬಿಡ್ತಾರೆ, ನೀವು ಎಚ್ಚೆತ್ಕೊಂಡ್ಬಿಡ್ತೀರಾ. ಇದೆಲ್ಲ ಆಟಗಳ ನಂತರ ಬೇಡಪ್ಪ ನಂಗೆ ಗೊತ್ತಾಗೋಯ್ತು ಅಂತ. ಆಮೇಲೆ ಇನ್ನೊಂದು ಏನಂತಂದರೆ, ಪ್ರೆಷರ್ನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತೀರಾ. ಒತ್ತಡಗಳನ್ನು ತುಂಬ ಚೆನ್ನಾಗಿ ಬುಧಾದಿತ್ಯ ಯೋಗ ಒತ್ತಡಗಳನ್ನು ಮೇಂಟೈನ್ ಮಾಡೋದು ತುಂಬ ಅನುಕೂಲ ಆಗುತ್ತೆ. ನಿಮ್ಮ ಬ್ರದರ್ ಅಣ್ಣ ಅಥವಾ ತಮ್ಮ, ಅಕ್ಕ ತಂಗಿ, ಸಾಮಾನ್ಯವಾಗಿ ಅಣ್ಣ ತಮ್ಮ ನಿಮಗಿದ್ದರೆ ಅವರೊಂದು ದೊಡ್ಡ ಪ್ರಮಾಣದ ಭಾರ ಆಗಿರ್ತಾರೆ ನಿಮ್ಮ ಮೇಲೆ, ಅಥವಾ ಅವರ ವಿಚಾರ ಅವ್ರು ಮಾಡ್ಕೊಂಡು ಎಡವಟ್ಟು ಏನೋ ಒಂದು ಇರುತ್ತೆ ನಿಮ್ಮ ಮೇಲೆ, ಅದೇ ಒಂದು ದೊಡ್ಡ ಭಾರ. ಬಹಳ ಬುದ್ಧಿವಂತಿಕೆಯಿಂದ ಬಹಳ ಕೇರ್ಫುಲ್ಲಾಗಿ ಅದನ್ನು ತೂಗಿಸ್ಕೊಂಡು ಹೋಗ್ತೀರಾ ಸೆಪ್ಟೆಂಬರ್ ತಿಂಗಳಲ್ಲಿ. ಸ್ವಲ್ಪ ದೇವತಾರಾಧನೆ ಅವಶ್ಯಕತೆ ಇದೆ. ನಾವು ಅದಕ್ಕೆ ಸುದರ್ಶನ ಹೋಮ, ಅಷ್ಟದಿಗ್ಬಂಧ ಸುದರ್ಶನ ಹೋಮ ಎಲ್ಲ ಮಾಡ್ತಾ ಇದ್ದೇವೆ, ಬುಧ ಶಾಂತಿ ಎಲ್ಲ ಮಾಡ್ತಾ ಇದ್ದೇವೆ, ಅಷ್ಟದಿಗ್ಬಂಧನ ಮಹಾ ಸುದರ್ಶನ ಹೋಮಾದಿಗಳನ್ನ ಮಾಡ್ತಾ ಇದ್ದೇವೆ, ಮೃತ್ಯುಂಜಯ ಹೋಮ, ಕುದೃಷ್ಟಿ ಪರಿಹಾರ ಹೋಮ ಎಲ್ಲ ಮಾಡ್ತಾ ಇದ್ದೇವೆ. ನಿಮಗೆ ಅದರ ಅವಶ್ಯಕತೆ ತುಂಬ ಇದೆ. ಸೆಪ್ಟೆಂಬರ್ ತಿಂಗಳ ಮಿಥುನ ರಾಶಿಯವರ ಎಲ್ಲ ಸಮಸ್ಯೆಗಳ, ಸೆಪ್ಟೆಂಬರ್ ತಿಂಗಳಷ್ಟೇ ಅಲ್ಲ, ಅದರ ನಂತರನೂ ಬಂತು, ನಿಮ್ಮೆಲ್ಲ ಸಮಸ್ಯೆಗಳಿಗೆ ನಾವು ಮಾಡ್ತಿರೋ ವಿಶೇಷ ಪರಿಹಾರ ಏನು ಗೊತ್ತಾ ವೀಕ್ಷಕರೇ? ಆಗಸ್ಟ್ 23ನೇ ತಾರೀಕು ಶನಿವಾರ, ಶ್ರಾವಣ ಕೊನೆ ಶನಿವಾರ, ಈ ಬಾರಿ ಅಮಾವಾಸ್ಯೆ ಬಂದಿದೆ. ಸೊ 23ನೇ ತಾರೀಕು ಅಮಾವಾಸ್ಯೆ, ಶ್ರಾವಣ ಕೊನೆಯ ಶನಿವಾರದಂದು ನಮ್ಮ ಯಾಗಶಾಲೆಯಲ್ಲಿ ನಿಮ್ಮೆಲ್ಲರ ಸಮಸ್ಯೆಗಳ ಪರಿಹಾರಕ್ಕೂ ವಿಶೇಷ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಆ ವಿಶೇಷ ಹೋಮಗಳಲ್ಲಿ ಮೊಟ್ಟ ಮೊದಲನೆಯದು ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮ. ಯಾವುದೇ ದಿಕ್ಕಿಂದಲೂ ಸಹ ನಿಮಗೆ ಸಮಸ್ಯೆಗಳಾಗಬಾರ್ದಾದ್ರೆ, ಶತ್ರುಬಾಧೆ, ಮಾಟಮಂತ್ರ, ದೃಷ್ಟಿದೋಷ, ಯಾವ ತರಹದ ಸಮಸ್ಯೆಗಳು ಸಹ ಆಗಬಾರದು, ಒಂದು ರಕ್ಷಣೆ ಸಿಗಬೇಕು ಅಂತಂದಾಗ ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮ ಅದ್ಭುತವಾದಂತಹ ಒಂದು ಹೋಮ ಅದು.
ಅಷ್ಟೇ ಅಲ್ಲ, ಆ ಹೋಮದಲ್ಲಿ ಅಭಿಮಂತ್ರಣ ಮಾಡಿ ಈ ವಿಶೇಷವಾದಂತಹ ಒಂದು ಕರುಂಗಾಲಿ ಬ್ರಾಸ್ಲೆಟ್ ಅನ್ನು ಕೊಡ್ತಾ ಇರೋದು. ಅದಕ್ಕೊಂದು ತಾಯ್ತ ಕೂಡ ಇರುತ್ತೆ. ಆ ತಾಯ್ತದಲ್ಲಿ ಹಾಗೂ ಆ ಬ್ರಾಸ್ಲೆಟ್ ಅಲ್ಲಿ ವಿಶೇಷವಾಗಿ ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮದ ಶಕ್ತಿ ಎನರ್ಜೈಸ್ ಮಾಡಿರ್ತವೆ, ಅದರಲ್ಲಿ ಹಾಕಿರ್ತೇವೆ. ಜೊತೆಗೆ ಅಷ್ಟೇ ಅಲ್ಲ, ಇನ್ನು ಮುಂದೆ ಬಂದು ನಿಮ್ಮೆಲ್ಲರ ಆರೋಗ್ಯ ಬಾಧೆಗಳು ಪರಿಹಾರವಾಗಬೇಕು, ಅಪಮೃತ್ಯು ಪೀಡೆಗಳು ಪರಿಹಾರವಾಗಬೇಕು, ಅದ್ಭುತವಾದಂತಹ ಗೌರಿ ಸಮೇತ ಅಮೃತ ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ. ಮಹಾಮೃತ್ಯುಂಜಯ ಹೋಮ, ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮ, ಮಹಾಮೃತ್ಯುಂಜಯ ಹೋಮ, ಈ ವಿಶೇಷವಾದಂತಹ ಕರುಂಗಾಲಿ ಬ್ರಾಸ್ಲೆಟ್ ಹಾಗೂ ಈ ತಾಗಿತ ಮಹಾಮೃತ್ಯುಂಜಯ ಹೋಮದಲ್ಲೂ ಎನರ್ಜೈಸ್ ಆಗಿರುತ್ತೆ. ಅಲ್ಲಿಗೆ ಈ ಒಂದು ಬ್ರಾಸ್ಲೆಟ್ ಅನ್ನು ಧಾರಣೆ ಮಾಡೋದ್ರಿಂದ ಈ ಕಡೆ ಆರೋಗ್ಯ ಬಾಧೆಯಿಂದನೂ ಪರಿಹಾರ, ರೋಗ ಪೀಡೆಗಳಿಂದನೂ ಪರಿಹಾರ, ಶರೀರ ರಕ್ಷಣೆ, ಜೊತೆಗೆ ಈ ಮಾಟಮಂತ್ರ ದೃಷ್ಟಿ ದೋಷಾದಿಗಳೆಲ್ಲದೂ ಸಹ ಪರಿಹಾರ. ದೃಷ್ಟಿ ಅಂತ ತಕ್ಷಣ ನೋಡಿ ಇನ್ನೂ ಬರ್ತದೆ, ಕುದೃಷ್ಟಿ ಪರಿಹಾರ ಹೋಮವನ್ನು ಮಾಡ್ತಾ ಇದ್ದೇವೆ. ಶ್ರಾವಣ ಕೊನೆಯ ಶನಿವಾರ ಅಮಾವಾಸ್ಯೆ 23ನೇ ತಾರೀಕು ಕುದೃಷ್ಟಿ ಪರಿಹಾರ ಹೋಮ. ಆ ಕುದೃಷ್ಟಿ ಪರಿಹಾರ ಹೋಮದಲ್ಲೂ ಸಹ ಈ ವಿಶೇಷವಾದಂತಹ ಕರುಂಗಾಲಿ ಬ್ರಾಸ್ಲೆಟ್ ಸಹ ಏನೋ ತಾಯಿತದ ಜೊತೆಗಲ್ಲಿ ಕೊಡ್ತಾ ಇದ್ದೇವೆ ನೋಡಿ. ಈ ತರ ಕೈಯಲ್ಲಿ ಧಾರಣೆ ಮಾಡಿಕೊಳ್ತಕ್ಕಂಥದ್ದು ತುಂಬಾ ಒಳ್ಳೆ ಅದ್ಭುತವಾದಂತಹ ಕಾಂಬಿನೇಷನ್. ಮಾಟಮಂತ್ರ, ದೃಷ್ಟಿದೋಷ, ಶತ್ರುಭಾಷೆ, ಯಾವ ಪೀಡೆಗಳಿದ್ರೂ ಪರಿಹಾರವಾಗಬೇಕು. ಇನ್ನು ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು ಅಂತ ಸ್ವಯಂವರ ಪಾರ್ವತಿ ಹೋಮ, ವಿವಾಹಿತರಿಗೂ ಅಷ್ಟೇ ಸುಖ ದಾಂಪತ್ಯ ಜೀವನ ಸಿಗಬೇಕು, ಗಂಡ ಹೆಂಡತಿ ಜಗಳ ಆಗಬಾರದು ಅಂತೇಳಿ ಸ್ವಯಂವರ ಪಾರ್ವತಿ ಹೋಮ. ಇನ್ನು ಅಷ್ಟಮ ಶನಿ, ಪಂಚಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ ಇತ್ಯಾದಿ ಎಲ್ಲ ಶನಿ ಪೀಡೆಗಳ ಪರಿಹಾರಕ್ಕೆ ವಿಶೇಷವಾಗಿ ಶನಿಶಾಂತಿ ಹೋಮ. ಗುರುಬಲ ಇಲ್ಲದವರಿಗೆ ಗುರುಬಲ ಸಿಗಬೇಕು, ಗುರುಬಲ ಇರುವವರಿಗೆ ಗುರುಬಲ ಕೆಲಸ ಮಾಡಬೇಕು, ಗುರುಶಾಂತಿ ಹೋಮ. ಎಲ್ಲ ರೀತಿಯ ಗ್ರಹಚಾರಗಳ ಪರಿಹಾರಕ್ಕೆ ನವಗ್ರಹ ಶಾಂತಿ ಹೋಮ. ಎಷ್ಟೆಲ್ಲ ಹೋಮಗಳಾಯ್ತು ನೋಡಿ. 23ನೇ ತಾರೀಕು ಶ್ರಾವಣ ಕೊನೆಯ ಶನಿವಾರ ಅಮಾವಾಸ್ಯೆ ದಿವಸ ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮ, ಕುದೃಷ್ಟಿ ಪರಿಹಾರ ಹೋಮ, ಆಮೇಲೆ ಮಹಾಮೃತ್ಯುಂಜಯ ಹೋಮ, ಆಮೇಲೆ ಸ್ವಯಂವರ ಪಾರ್ವತಿ ಹೋಮ, ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳೆಲ್ಲವೂ ಸಹ ಮಾಡ್ತಾ ಇದ್ದೇವೆ. ಎಲ್ಲ ಹೋಮಗಳು ಸೇರಿಸಿ ಒಬ್ಬರಿಗೆ ಒಂದೇ ಸಂಕಲ್ಪ ಸೇವೆ. ಒಂದು ಸಂಕಲ್ಪ ಸೇವೆ ತಗೊಂಡ್ರೆ ಎಲ್ಲಾ ಹೋಮಗಳು ಬಂತು ಅದರಲ್ಲೇನೆ. ಪ್ರತಿಯೊಬ್ಬರಿಗೂ ಸಹ ಲೈವ್ ಅಲ್ಲಿ 23ನೇ ತಾರೀಕು ಅಮಾವಾಸ್ಯೆ ದಿವಸ ಶ್ರಾವಣ ಕೊನೆಯ ಶನಿವಾರ ಅಮಾವಾಸ್ಯೆ ದಿವಸ ಬೆಳಗ್ಗೆ 6ರಿಂದ 6:30 ಒಳಗೆ ಏನು ಸಂಕಲ್ಪ ಸೇವೆ ಶುರುವಾಗುತ್ತೆ. ನಾನೇ ಖುದ್ದು ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವ್ ಅಲ್ಲಿ ಸಂಕಲ್ಪ ಆಗೋದು ನೀವು ಕೇಳಿಸ್ಕೊಳ್ಬಹುದು, ನೋಡಬಹುದು ವಿಡಿಯೋನ. ಅದೇ ರೀತಿಯಲ್ಲಿ 10:30 ನಂತರ ಎಲ್ಲಾ ಹೋಮಗಳು, ಗಣಪತಿ ಪೂಜೆ, ಪುಣ್ಯಾಹವಾಚನೆ ಆದಿ ಎಲ್ಲಾ ಹೋಮಗಳು, ಕಲಶಾರಾಧನೆ, ಯಂತ್ರಾರಾಧನೆ, ಮಂಡಲಾರಾಧನೆ ಎಲ್ಲ ಹೋಮಗಳು ಪ್ರಾರಂಭವಾಗಲಿದೆ. ಎಲ್ಲಾ ಹೋಮ ಪೂಜೆಗಳನ್ನು ಲೈವ್ ಆಗಿ ನೋಡ್ತೀರಾ ನೀವು. ನಿಮ್ಮ ಹೆಸರು ಸಂಕಲ್ಪ ಆಗೋದು ಲೈವ್ ಅಲ್ಲಿ ನೋಡ್ತೀರಾ, ಪೂಜೆ ಹೋಮಗಳೆಲ್ಲ ಲೈವ್ ಅಲ್ಲಿ ನೋಡ್ತೀರಾ. ಆಮೇಲೆ ಎಲ್ಲಾ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ, ಅದ್ರ ಜೊತೆಗೆ ಈ ವಿಶೇಷವಾದಂತಹ ಕರುಂಗಾಲಿ ಬ್ರೇಸ್ಲೆಟ್ ಹಾಗೂ ಈ ತಾಯಿತ, ಈ ಕರುಂಗಾಲಿ ಬ್ರಾಸ್ಲೆಟ್ಗೆ ಈ ತಾಯಿತವನ್ನು ನೀಟಾಗಿ ಫಿಕ್ಸ್ ಮಾಡಿದ್ದೇವೆ. ಸೊ ಇದು ಅದ್ಭುತವಾದಂತಹ ಪರಿಹಾರ. ನಿಮಗೆ ಧಾರಣೆ ಮಾಡ್ಕೊಳ್ಳೋಕೆ ಈ ತರ ಇರುತ್ತೆ. ಬಹಳಷ್ಟು ಜನ ಕರುಂಗಾಲಿ ಮಾಲೆ ಕೊಟ್ಟಾಗ ಗುರುಗಳೇ ನಮಗೆ ಬ್ರೇಸ್ಲೆಟ್ ಬೇಕಾಗಿತ್ತು ಅಂತ ಬಹಳಷ್ಟು ಜನ ಕೇಳಿದ್ರು. ಸೊ ಅದರಿಂದ ಈ ಬಾರಿ ಬ್ರೇಸ್ಲೆಟ್ ಅನ್ನೇ ಕೊಡ್ತಾ ಇದ್ದೇವೆ, ವಿತ್ ಒಂದು ತಾಯಿತ ಸಹಿತವಾಗಿ ಕೊಡ್ತಾ ಇದ್ದೇವೆ. ಈ ತಾಯಿತದಲ್ಲಿ ಎಲ್ಲ ವಿಶೇಷವಾದಂತಹ ಆ ಶಕ್ತಿ, ಹೋಮದ ಶಕ್ತಿಯನ್ನು ಇದರಲ್ಲಿ ತುಂಬಿ ಈ ಕರುಂಗಾಲಿ ಮಾಲೆ ಎನರ್ಜೈಸ್ ಮಾಡಿ, ಬ್ರೇಸ್ಲೆಟ್ ಎನರ್ಜೈಸ್ ಮಾಡಿ ಬ್ರೇಸ್ಲೆಟ್ ಅನ್ನು ಕೊಡ್ತಾ ಇದ್ದೇವೆ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಇಲ್ಲ ಹೆಸರು ವಿಳಾಸ ಅಷ್ಟೇ ಕಳಿಸೋ ಕೂಡ ಪರವಾಗಿಲ್ಲ. ಸ್ಕ್ರೀನ್ ಮೇಲೆ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ, ರಿಜಿಸ್ಟರ್ ಮಾಡ್ಕೊಳ್ಳಿ ನಿಮ್ಮ ಹೆಸರನ್ನ. ತುಂಬ ಬೇಗ, ಆದಷ್ಟು ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ. ಹಾಗೂ ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್, ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಿಟ್ಟಿರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಇಲ್ಲಿ ತನಕ ನಿಮ್ಮ ವಿಡಿಯೋ ನೋಡಿದ್ದೀರಾ ಅಂತಾದರೆ ನನಗೆ ಗೊತ್ತಾಗಬೇಕಲ್ಲ. ಓಂ ನಮೋ ನಾರಾಯಣಾಯ ಅಥವಾ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ನೀವು ಎಂಡ್ ತನಕ ವಿಡಿಯೋ ನೋಡಿದ್ದೀರಾ ಅಂತ ನನಗೆ ಗೊತ್ತಾಗಲಿದೆ. ಇದು ನಂದೊಂದು ಸೀಕ್ರೆಟ್, ಯಾರು ಎಂಡ್ ತನಕ ವಿಡಿಯೋ ನೋಡಿದ್ದಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಒಳ್ಳೆಯದಾಗಲಿ. ಮುಂದುವರಿದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.